ಅವ್ರನ್ನ ಎಲೆಕ್ಷನ್ ನಿಲ್ಲಿಸ್ಬೇಕು, ಒಬ್ಬರು ಮಾಜಿ ಪ್ರಧಾನಿ ಮೇಲೆ ನಿಲ್ಲಿಸ್ಬೇಕು ಅಂತ ಬಹಳನೇ ಮಾತುಕತೆಗಳೆಲ್ಲ ನಡೆದು ಕಥಿತ ಅಣ್ಣವ್ರಿಗೆ ನಿಲ್ಲಿಸ್ಬೇಕು. ಸ್ಪಷ್ಟವಾಗಿ ನಿರಾಕರಣೆ ಮಾಡಿದ್ರು. ನಾನು ಕಲಾವಿದ, ನನ್ನದು ಇದು ಕಸಬು, ನನಗೂ ರಾಜಕೀಯಕ್ಕೂ ಸಂಬಂಧ ಇಲ್ಲ, ದಯವಿಟ್ಟು ನನ್ನ ಎಳಿಬೇಡಿ ಅಂತ ಹೇಳಿದಂಥ ಏಕೈಕ ವ್ಯಕ್ತಿ. ಏಕೆ ಅಂತಂದರೆ ನಾನು ಕಲಾವಿದ ಅಷ್ಟೇ, ನಾನು ಈ ರಾಜಕೀಯಕ್ಕೆಲ್ಲ ನಾಮಿನೇಷನ್ ಫೈಲ್ ಆಗಿ ಬಹಳ ಮುಖ್ಯವಾದ ವಿಷಯ ಇದು, ಗೊತ್ತಾಯ್ತಾ? ಬಹಳ ಮುಖ್ಯವಾದ ವಿಷಯ. ಹೋಗ್ಲಿಲ್ಲ ರಾಜಕೀಯಕ್ಕೆ, ಎಲ್ಲ ಹೋಗ್ಲಿಲ್ಲ. ಜೊತೆಗೆ ನಾಮಿನೇಷನ್ ಫೈಲ್ ಆಗಿ ಲಾಸ್ಟ್ ಡೇಟ್ ಮುಗಿದು ಇನ್ನು ವಾಪಸ್ ತಗೊಳ್ಳೋದಿರುತ್ತಲ್ಲ, ಅದು ಕಾರ್ಯಕ್ರಮ ಮುಗಿದು ಮೇಲೆ ರಾಜ್ಕುಮಾರ್ ಅವರು ವಾಪಸ್ ಬರ್ತಾರೆ. ಅಲ್ಲಿ ತನಕ ನಿಗೂಢವಾಗಿದ್ರು, ಅಜ್ಞಾತವಾಸಿ ಆಗ್ಬಿಟ್ಟಿದ್ರು. ಯಾರೆಲ್ಲೂ ನಿಲ್ಲಿಸ್ತಾ ಇರಲಿಲ್ಲ, ಹೋಗ್ತಾ ಇರೋದು. ಥ್ಯಾಂಕ್ ಯು. ಇಷ್ಟೊತ್ತರೆಗೂ ನಮ್ಮನ್ನು ಕರೆಸಿ ನೀವು ಮಾತಾಡಿದ್ದಕ್ಕೆ ತುಂಬ ಸಂತೋಷ ಆಯಿತು. ಏಕೆಂದರೆ ಜೀವನದಲ್ಲಿ ಕಿಂಚಿತ್ ಒಳ್ಳೆಯ ಸಮಯನ ನಿಮ್ಮ ಮುಂದೆ ಕಳೆಯುವಂಥ ಯೋಗ. ನಮ್ಮ ಪ್ರೇಕ್ಷಕ ತಂದೆ ತಾಯಿಗಳು, ನಮ್ಮ ಅನ್ನದಾತರ ಬಗ್ಗೆ ಅವರಿಗೆ 4 ವಿಷಯ ನಮ್ಮ ಜೀವನದ ಸಿಹಿ ಘಟನೆಗಳು ಇವು, ಅದನ್ನು ಹೇಳುವಂಥ ಯೋಗ ಸಿಕ್ತು. ಅದರಿಂದ ಅಣ್ಣರಿಗಿಂತ ಜಾಸ್ತಿ ನಮಗೆ ಕೀರ್ತಿ ಬಂದಂಗೆ ಆಯಿತು ಅಂತ ನಂಬೆನ್ನು ನಾವೇ ತಟ್ಕೊತೀವಿ. ಅವರ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ಅಣ್ಣಯ್ಯ ಇವತ್ತೂ ನಮಗೆ ಜೀವಂತವಾಗಿದ್ದಾರೆ, ಅವರಿಲ್ಲ ಅಂತ ಅಲ್ಲ. ಯಾಕೆಂದರೆ ಇವತ್ತೂ ಸಹಿತ ನಮ್ಮನ್ನು ತಪ್ಪು ದಾರಿಗೆ ಹೇಳಿದ್ದಾರೆ, ಸರಿಯಾದ ದಾರಿಯಲ್ಲಿ ತಿದ್ದಿ ಬುದ್ಧಿ ಹೇಳಿ ಸರಳತೆ ಕಲಿಸಿ ನಮ್ಮನ್ನು ಸಾಕ್ತಾ ಇದ್ದಾರೆ ಅಂತಲೇ ನಮ್ಮ ಅಭಿಪ್ರಾಯ. ಸರ್, ಈಗ ಏನು ಇವತ್ತಿನ ಕಾರ್ಯಕ್ರಮದಲ್ಲಿ ನೇತ್ರದಾನ ಮಹಾದಾನ, ಹೌದು, ಈ ಒಂದು ಘೋಷವಾಕ್ಯದಲ್ಲಿ ಇವತ್ತು ಏನು ಈ ಟ್ರಸ್ಟು ಮತ್ತು ಎಲ್ಲ ಸಂಘ ಸಂಸ್ಥೆಗಳು ಸೇರ್ಕೊಂಡು ಮಾಡ್ತಾ ಬರ್ತಾಯಿದ್ದೀವಿ. ಈ ನೇತ್ರದಾನ ಮಹಾದಾನ ಅನ್ನೋದು ಡೊನೇಟೈಸ್ ಗಿಫ್ಟ್ ಸೈಟ್ ಅಂತ ಈ ಘೋಷವಾಕ್ಯದಿಂದ ನಾವು ಬರ್ತಾಯಿದ್ದೀವಿ. ಇದು ಈ ನಮ್ಮ ಚಾನಲ್ ಮೂಲಕ ಇನ್ನೂ ಸಹಸ್ರಾರು ಜನಕ್ಕೆ ತಲುಪಲಿ, ಇದರಿಂದ ಮೋಟಿವೇಟ್ ಆಗಲಿ. ಎಲ್ಲಕ್ಕಿಂತ ಹೆಚ್ಚಾಗಿ ಬರೀ ತಿಳ್ಕೊಳ್ಳೋದು, ಕಣ್ಣನ್ನು ಡೊನೇಟ್ ಮಾಡಿಬಿಡೋದು ಮಾತ್ರ ಮುಖ್ಯ ಅಲ್ಲ. ಆ ಸಂದರ್ಭದಲ್ಲಿ ಅಕ್ಕಪಕ್ಕದವ್ರು ಯಾರಾದರೂ ಕಾಲವಾಗಿದೆ, ವಿಧಿವಶರಾಗಿದ್ದರೆ ಅಲ್ಲಿ ಸುತ್ತಮುತ್ತ ಇರೋರು, ಈಗ ನಾವು ಡೊನೇಟ್ ಮಾಡ್ತೀವಿ ಅಂತ ಬರೀಬೋದು, ನಾವು ಯಾರಿಗೆ ಅಂತ ಅಕ್ಕಪಕ್ಕದವ್ರ ಬಗ್ಗೆ ಎಚ್ಚರಿಕೆ ಕೊಡಲಿಲ್ಲ ಅಂದರೆ ಡೊನೇಷನ್ ಅದೇನು ಹೆಲ್ಪಿಗೆ ಬರೋದಿಲ್ಲ. ಅಕ್ಕಪಕ್ಕ ಇರೋರು, ಮನೆಯವ್ರುಗಳು ಇಂಥ ವಿಷಯ ಮಾಡೋದ್ರಿಂದ ಎಂತೋ ಲಕ್ಷಾಂತರ ಜನಕ್ಕೆ ಅನುಕೂಲ ಆಗುತ್ತೆ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡು ಅಕ್ಕಪಕ್ಕದ ಜನಗಳು, ಮನೆಯವರು, ಸಂಬಂಧಿಕರು ಯಾರಾದರೂ ಕಾಲವಾದಂಥ ಸಂದರ್ಭದಲ್ಲಿ ಏನು 2 ಕಣ್ಣುಗಳು ಮಣ್ಣಾಗೋದ್ರ ಬದಲು ಇಬ್ಬರು ಅಂಧರ ಬಾಳಿಗೆ ಬೆಳಕಾಗಲಿ ಅಂತ ರಾಜ್ಕುಮಾರ್ ಅವರು ಏನು ಒಂದು ವರ್ಡ್ ಹೇಳಿದ್ದಾರೆ, ಆ ಪದಕ್ಕೆ ಅನುಗುಣವಾಗಿ ಹಾಸ್ಪಿಟ್ಲ್ಗಳಿಗೆ, ಸಂಘ ಸಂಸ್ಥೆಗಳಿಗೆ ತಿಳಿಸಿದಾಗ ಆ ಕಣ್ಣುಗಳು ಅನುಕೂಲ ಆಗಲಿ, 4 ಜನಕ್ಕೆ ಬರಲಿ. ಮತ್ತು ಏನು ಈ ಒಂದು ನಾವು ಟ್ರಸ್ಟ್ ಮೂಲಕ ಈ ರಾಜ್ಕುಮಾರ್ ಟ್ರಸ್ಟು ಅಥವಾ ಪುನೀತ್ ರಾಜ್ಕುಮಾರ್ ಟ್ರಸ್ಟ್ ಇರ್ಬೋದು, ಶಿವಣ್ಣವ್ರು ಇರ್ಬೋದು, ಎಲ್ಲ ಶಿವಣ್ಣವರು ಅವರು ಶಕ್ತಿಧಾಮ ಅಲ್ಲಿ ನಡೆಸ್ತಾ ಇರೋಂಥ ಕಾರ್ಯಕ್ರಮಗಳಿರ್ಬೋದು, ಇದೆಲ್ಲಕ್ಕೂ ಕೂಡ ಕುಟುಂಬದವ್ರು ಯಾವಾಗಲೂ ಕೂಡ ಜೊತೆಗಿರ್ತಾರೆ. ಒಂದಲ್ಲ ಒಂದು ವಿಷಯಕ್ಕೆ ದೊಡ್ಡಣ್ಣಂಥವ್ರು, ಹಿರಿಯರು ಅವ್ರಗಳ ಮಾತು ಕೇಳ್ತಾ ಇರೋದು, ಎಷ್ಟೋ ಇನ್ವಾಲ್ವ್ಮೆಂಟ್ ಇದೆ ಅವ್ರಿಗೆ ಅಂತ ಗೊತ್ತಾಗ್ತದೆ. ಏನೂ ಇಲ್ಲದೆ ಒಂದು ದೊಡ್ಡ ಗುಂಪು ಕಟ್ಕೊಂಡು ಕೆಲಸ ಮಾಡ್ಕೊಂಬತ್ತಾ ಇರೋಂಥ ನಮ್ಮ ಮಂಜುನಾಥ್ರವರು, ಬಿಡದಿಯ ಕೆಮಿಸ್ಟ್ ಆ್ಯಂಡ್ ಡ್ರಗ್ಸ್ ಅಸೋಸಿಯೇಷನ್ ಅವರು, ಅಷ್ಟು ಫೌಂಡೇಶನ್ ಅವರು ರಾಜ್ಕುಮಾರನ ನೇತ್ರ ಕೇಂದ್ರ ಮಾಡಿಕೊಂಡು ಅದಕ್ಕೆ ದೊಡ್ಡಣ್ಣವರು ರಾಯಭಾರಿಗಳು, ನಾನು ಸಲಹೆಗಾರನಾಗೂ ಕೂಡ ತಗೊಂಡಿದ್ರು. ಇದಲ್ಲದೆ ಟ್ರಸ್ಟ್ ಅಲ್ಲದೆ ಶಂಕರ ಹಾಸ್ಪಿಟ್ಲ್ನವರು ನಿಸ್ವಾರ್ಥತೆಯಿಂದ ಕೆಲಸ ಮಾಡ್ತಾ ಬರ್ತಿದ್ದಾರೆ. ಈ ಥರ ಸುತ್ತಮುತ್ತ ಆಯಾ ಊರಿನಲ್ಲಿ, ಹಳ್ಳಿಗಳಲ್ಲಿ, ಸ್ಟೇಟ್ ಬೇರೆ ಬೇರೆ ಡಿಸ್ಟ್ರಿಕ್ಟ್ಗಳಲ್ಲೂ ಕೂಡ ಹೇಗೆ ದೊಡ್ಡಣ್ಣವರು ಇದನ್ನು ಸ್ಲೋಲಿ ಚಿತ್ರದುರ್ಗ, ಕೊಪ್ಪಳ ಆ ಕಡೆಗೆಲ್ಲ ಹೋಗ್ತಾ ಇದೆ. ಮತ್ತಷ್ಟು ಜನ ಇದನ್ನು ಮೋಟಿವೇಟ್ ಆಗಿ ಈ ವಿಷಯಗಳಿಂದ ಈ ನೇತ್ರದಾನ ಮಹಾದಾನ ಅನ್ನೋದು ಇನ್ನೂ ಎತ್ತರಕ್ಕೆ ಹೋಗಲಿ. ತೀರೋದವ್ರುಗಳು ಕಣ್ಗಳು ಹಾಳಾಗೋದು ಬದಲು ಸದುಪಯೋಗ ಪಡಿಸ್ಕೊಳ್ಳಿ ಅಂತೇಳಿ ನೀವೇನೀಗ ನನಗೆ ಗೊತ್ತಿದ್ದಂಗೆ ಇದು 19ನೇ ಎಪಿಸೋಡ್ ಅಂತ ಮಾಡ್ತಾಯಿದ್ದೀರಾ. ವಾರಕ್ಕೂ ರಾಜ್ಕುಮಾರ್ ಬಗ್ಗೆ ಮಾತಾಡಲಿಕ್ಕೆ ಅಷ್ಟು ಸುಲಭದ ವಿಷಯ ಅಲ್ಲ. ಆದರೂ ಒಂದೊಂದು ಎಪಿಸೋಡನ್ನು ನೋಡ್ತಾ ಇದ್ದಾಗ ಒಂದೊಂದು ವಿಷಯಗಳು ಹೊರಗಡೆ ಬರ್ತಾಯಿದೆ, ಒಂದೊಂದು ವರ್ಷಗಳು ಹೊರಗಡೆ ಬರ್ತಾಯಿದೆ. ಇನ್ನೆಷ್ಟು ವಿಷಯಗಳು ಹೊರಗಡೆ ಬರಬೇಕು ಗೊತ್ತಿಲ್ಲ. ಒಳ್ಳೆ ರೀತಿಯಲ್ಲಾಗಲಿ TV5ನವ್ರಿಗೆ ನಾವು ಅಭಾರಿಗಳಾಗಿದ್ದೀವಿ ಮತ್ತು ನಮ್ಮ ವಂದನೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದೀವಿ. ಈ ಒಂದು ಇಂಥ ಒಂದು ಸಂದರ್ಭದಲ್ಲಿ ಹಲವಾರು ವಿಷಯಗಳನ್ನು ಕೇಳಿ, ಯುದ್ಧ, ಗಲಾಟೆಗಳು, ವಾರೆಂಟು, ಡೆತ್ತು, ಬರೀ ಇದನ್ನೇ ನೋಡಿ ಜನ ಹಾಳಾಗಿರೋಂಥ ಸಂದರ್ಭದಲ್ಲಿ ಇಂಥ ಕಾರ್ಯಕ್ರಮಗಳನ್ನು ನೋಡಿ ಇಲ್ಲಿಯೂ ಹಲವಾರು ಜೀವಗಳಿದೆ, ಇಂಥ ವಿಷಯಗಳು ನಡೆದಿವೆ, ಇದರಿಂದ ನಾವು ಮುಂದೆ ಹೇಗಿರಬೇಕು ಅನ್ನೋದು ಬರಲಿ ಅನ್ನೋ ದೃಷ್ಟಿಯಿಂದ ಮತ್ತೊಮ್ಮೆ ನಿಮ್ಗೆ ವಂದನೆಗಳು ಹೇಳಿ
ನಿಮ್ಮನ್ನೆಲ್ಲರಿಗೂ ಥ್ಯಾಂಕ್ಸ್ ನಮ್ಮನ್ನೆಲ್ಲ ಕರೆದು ಇನ್ವೈಟ್ ಮಾಡಿ ಈ ಒಂದು ಭಾಗ ಮಾಡಿಕೊಂಡಿರೋದಕ್ಕೆ ವಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್.